ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 34ನೇ ವಾರ, ನವೆಂಬರ್ 25, 2024, ಸೋಮವಾರ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 21ನೇ ಅಧ್ಯಾಯ 1ರಿಂದ 4ರವರೆಗಿನ ವಚನಗಳು. ಆ ಕಾಲದಲ್ಲಿ ದೇವಾಲಯದ ಕಾಣಿಕೆಯ ಪೆಟ್ಟಿಗೆಯಲ್ಲಿ ಧನವಂತರು ತಮ್ಮ ಕಾಣಿಕೆಯನ್ನು ಹಾಕುತ್ತಿದ್ದುದನ್ನು ಯೇಸುಸ್ವಾಮಿ ಗಮನಿಸಿದರು. ಅಷ್ಟರಲ್ಲಿ ಒಬ್ಬ ಬಡ ವಿಧವೆ ಅಲ್ಲಿಗೆ ಬಂದು ತಾಮ್ರದ ಚಿಕ್ಕ ನಾಣ್ಯಗಳೆರಡನ್ನು ಕಾಣಿಕೆಯಾಗಿ ಹಾಕಿದಳು. ಅದನ್ನು ಕಂಡ ಯೇಸು, ಈ ಬಡ ವಿಧವೆ ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಅರ್ಪಿಸಿದಳೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅವರೆಲ್ಲರೂ ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ಇತ್ತರು. ಈಕೆಯಾದರೋ ತನ್ನ ಕಡುಬಡತನದಲ್ಲೂ ತನಗಿದ್ದ ಜೀವನಾಧಾರವನ್ನೆಲ್ಲ ಕೊಟ್ಟು ಬಿಟ್ಟಳು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ: ನಾವು ಎಷ್ಟು ನೀಡಿದೆ ಎನ್ನುವುದಕ್ಕಿಂತ ಎಷ್ಟು ಕಳೆದುಕೊಂಡೆ ಎಂಬುದು ಮುಖ್ಯ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಯೇಸು ತಮ್ಮ ಶಿಷ್ಯರಿಗೆ ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ಕಪಟತನವನ್ನು ಮತ್ತು ಡಾಂಭಾಚಾರವನ್ನು ವರ್ಣಿಸಿ ದೇವಾಲಯಕ್ಕೆ ಹೋಗಿ ಕಾಣಿಕೆ ಪೆಟ್ಟಿಗೆ ಕಾಣುವಂತೆ ಕುಳಿತುಕೊಳ್ಳುತ್ತಾರೆ. ಯೇಸು ಹಣ ಹಾಕುವವರನ್ನು ನೋಡಲು ಕೂರಲಿಲ್ಲ. ಹಲವಾರು ಜನ ಕಾಣಿಕೆ ಪೆಟ್ಟಿಗೆಯಲ್ಲಿ ಕಾಣಿಕೆ ಹಾಕುತ್ತಿರುವುದು ಯೇಸುವಿನ ಕಣ್ಣಿಗೆ ಬಿತ್ತು. ಬಡವಿಧವೆ ತನ್ನ ಬಳಿ ಇದ್ದ 2 ತಾಮ್ರದ ನಾಣ್ಯಗಳನ್ನು ಹಾಕುತ್ತಾಳೆ. ಆ ಬಡವಿಧವೆಗೆ ಈ 2 ತಾಮ್ರದ ನಾಣ್ಯಗಳು ಬಹಳ ಬೆಲೆಯುಳ್ಳವು. ಆದರೆ ಅವಳು ಅದ್ಯಾವುದನ್ನು ಲೆಕ್ಕಿಸದೆ ದೇವರಿಗೆ ಕಾಣಿಕೆಯಾಗಿ ತಾಮ್ರದ ನಾಣ್ಯಗಳೆರಡನ್ನು ಅರ್ಪಿಸುತ್ತಾಳೆ. ಇತರರು ತಮ್ಮ ಅಪರಿಮಿತ ಐಶ್ವರ್ಯದಿಂದ ಕಾಣಿಕೆ ನೀಡಿದರೆ, ಬಡವಿಧವೆಯು ತನ್ನ ಸಮಸ್ತವನ್ನು ಅರ್ಪಿಸಿದಳು. ನಾನು ಎಷ್ಟು ನೀಡಿದೆ ಎನ್ನುವುದಕ್ಕಿಂತ ಎಷ್ಟು ಕಳೆದುಕೊಂಡೆ ಎಂಬುದು ಮುಖ್ಯ. ಆ ಬಡ ಮಹಿಳೆಯಂತೆ ನಾವು ಉದಾರಿಗಳಾಗಬೇಕು ಮತ್ತು ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಬೇಕೆಂದು ಪ್ರಭು ಯೇಸು ಕ್ರಿಸ್ತರು ತಿಳಿಸುತ್ತಾರೆ. ಸಂತರ ಸ್ಮರಣೆ. ಇಂದು ನಾವು ಅಲೆಕ್ಸಾಂಡ್ರಿಯಾದ ಸಂತ ಕ್ಯಾಥರಿನ್ ಇವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಇವರ ಕಾಲಾವಧಿ ಸುಮಾರು 310. ಆತ್ಮೀಯರೇ, ಇವರ ಜನ್ಮಸ್ಥಳ ಅಲೆಕ್ಸಾಂಡ್ರಿಯಾ. ಬಹಳ ಬುದ್ಧಿವಂತೆಯಾದ ಇವರು ಮಾತೆ ಮರಿಯಮ್ಮನವರ ದರ್ಶನದ ಬಳಿಕ ಕ್ರೈಸ್ತ ವಿಶ್ವಾಸವನ್ನು ಪಡೆದರು. ತಮ್ಮ ತಾರ್ಕಿಕ ಉತ್ತರಗಳಿಂದ ಅರಸ ಹಾಗೂ 50 ಮಂದಿ ತತ್ವಜ್ಞಾನಿಗಳ ಬಾಯಿ ಮುಚ್ಚಿಸಿದರು. ಮರಣ ದಂಡನೆಯ ನಿಮಿತ್ತ ಸೆರೆಮನೆಗೆ ತಳ್ಳಲ್ಪಟ್ಟಾಗ ಅಲ್ಲಿಯೇ 200 ಮಂದಿ ಸೈನಿಕರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಿದರು. ಕೊನೆಗೆ ರಕ್ತಸಾಕ್ಷಿಯಾಗಿ ಕೊನೆಯುಸಿರೆಳೆದರು. ಅಲೆಕ್ಸಾಂಡ್ರಿಯಾದ ಸಂತ ಕ್ಯಾಥರಿನ್ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.